ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಎಷ್ಟೋ ವಿದ್ಯಾರ್ಥಿಗಳಿಗೆ ಇದೊಂದು ಸುದ್ದಿ ಬಹಳ ಖುಷಿಯನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಪಿಯುಸಿ ಹಾಗೂ ಸಿಇಟಿ ವಿದ್ಯಾರ್ಥಿಗಳಿಗೆ ಕೆಇಎ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಹೌದು, ಸಾಲು ಎಡವಟ್ಟುಗಳಿಗೆ ಎಲ್ಲೋ ಒಂದು ಕಡೆ ಬ್ರೇಕ್ ಹಾಕಿದೆ ಅಂತಾನೆ ಹೇಳ್ಬೋದು. ಇನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ದ್ವಿತೀಯ ಪಿಯುಸಿ ಮತ್ತು UGCETಗೆ ಒಂದು ಕಡೆ ಅರ್ಜಿಯನ್ನ ಸಲ್ಲಿಸುವಂತಹ ಹೊಸ ನಿಯಮವನ್ನ ಜಾರಿಗೊಳಿಸಿದೆ ಅಂತಾನೆ ಹೇಳ್ಬೋದು. ಇದರಿಂದ ವಿದ್ಯಾರ್ಥಿಗಳ ಸರ್ವರ್ ಸಮಸ್ಯೆ ಆಗಿರ್ಬೋದು, ತಪ್ಪು ಮಾಹಿತಿ ಸಲ್ಲಿಕೆ ಹಾಗೂ ಮಾನಸಿಕ ಒತ್ತಡ ನಿವಾರಣೆ ಆಗಲಿದೆ ಅಂತಾನೆ ಹೇಳ್ಬೋದು. ಪಿಯುಸಿ ಪ್ರವೇಶ ಪಡೆಯುವಾಗಲೇ ಸಿಇಟಿ ಆಯ್ಕೆಗೆ ಒಂದು ಕಡೆ ನಮೂದಿಸಬಹುದು, ಶುಲ್ಕವನ್ನ ಪಾವತಿಸಿ ನೇರವಾಗಿ ಪ್ರವೇಶ ಪತ್ರವನ್ನ ಪಡಿಬಹುದು ಅನ್ನುವಂತಹ ಇದೀಗ ಒಂದಷ್ಟು ನಿಯಮವನ್ನ ಜಾರಿಗೆ ತರ್ತಾ ಇರುವಂತದ್ದು. ಇನ್ನೊಂದು ಕಡೆ ಇದು ಎಲ್ಲೋ ಒಂದು ಕಡೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಗ್ರಾಮೀಣ ಭಾಗದವರಿಗೆ ಎಲ್ಲೋ ಒಂದು ಕಡೆ ಇದು ವರದಾನ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ದ್ವಿತೀಯ ಪಿಯುಸಿ ಹಾಗೂ ಸಿಇಟಿ ಪರೀಕ್ಷೆ ಬರೆಯುವಂತಹ ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಸಿಹಿ ಸುದ್ದಿಯೊಂದನ್ನ ನೀಡಿದೆ. ಪ್ರತಿ ವರ್ಷ ಸಿಇಟಿ ಅರ್ಜಿ ಸಲ್ಲಿಕೆ ವೇಳೆ ಸರ್ವರ್ ಸಮಸ್ಯೆ ಆಗಿರ್ಬೋದು, ತಪ್ಪು ಮಾಹಿತಿ ಸಲ್ಲಿಕೆಯಂತಹ ಸಾಲು ಅವಾಂತರಗಳಿಂದ ಎಲ್ಲರೂ ಸಹ ಕಂಗಾಲಾಗ್ತಾ ಇದ್ದಂತಹ ವಿದ್ಯಾರ್ಥಿಗಳ ನೆರವಿಗೆ ಇದೀಗ ಧಾವಿಸಿರುವಂತಹ ಪ್ರಾಧಿಕಾರ ಇನ್ಮುಂದೆ ಪಿಯುಸಿ ಹಾಗೂ ಸಿಇಟಿ ಎರಡಕ್ಕೂ ಸೇರಿ ಒಂದು ಅರ್ಜಿಯನ್ನ ಸಲ್ಲಿಸುವಂತಹ ಕ್ರಾಂತಿಕಾರಿ ನಿಯಮವನ್ನ ಇದೀಗ ಜಾರಿಗೆ ತರಲು ಮುಂದಾಗಿರುವಂತದ್ದು. ವಿದ್ಯಾರ್ಥಿಗಳಿಗೆ ಸಿಇಟಿ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡಿ ಸುಲಭವಾಗಿ ಅರ್ಜಿ ಸಲ್ಲಿಸಲು ಇದೀಗ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಕೆಇಎ ಹಾಗೂ ಕರ್ನಾಟಕ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗಳಿಗೆ ಇದೀಗ ಕೈ ಜೋಡಿಸಿವೆ ಅಂತಾನೆ ಹೇಳ್ಬೋದು. ಈ ಎರಡು ಮಂಡಳಿ ಇದೀಗ ಕೈ ಜೋಡಿಸಿ ಸಾಕಷ್ಟು ನಿಯಮವನ್ನ ಜಾರಿಗೆ ತರೋದಕ್ಕೆ, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಸಹಾಯ ಆಗೋದಕ್ಕೆ ಹೊಸ ನಿಯಮದ ಪ್ರಕಾರ ಮುಂಬರುವಂತಹ ಶೈಕ್ಷಣಿಕ ಸಾಲಿನಿಂದ ಸಾಮಾನ್ಯ ಪರೀಕ್ಷಾ ಅಂದ್ರೆ ಪ್ರವೇಶ ಪರೀಕ್ಷೆಗೆ ಅಥವಾ ಈ UG ಮತ್ತೆ ಸಿಇಟಿ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವಂತಹ ಅಗತ್ಯ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಬದಲಾಗಿ ದ್ವಿತೀಯ ಪಿಯುಸಿ ಪ್ರವೇಶ ಪಡೆಯುವಂತಹ ಸಂದರ್ಭದಲ್ಲೇ ನೀಡಲಾಗುವಂತಹ ಅರ್ಜಿಯಲ್ಲಿ ಸಿಇಟಿ ಆಯ್ಕೆಯನ್ನು ಸಹ ನಮೂದಿಸಬಹುದು. ಅಲ್ಲಿಯೇ ನಿಗದಿತ ಶುಲ್ಕವನ್ನ ಪಾವತಿಸಿದಂತಹ ಬಳಿಕ ನೇರವಾಗಿ ಪ್ರವೇಶ ಪತ್ರವನ್ನ ಪಡೆಯುವಂತಹ ಸರಳ ವ್ಯವಸ್ಥೆಯನ್ನ ಇದೀಗ ರೂಪಿಸಲಾಗ್ತಾ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನು ಸಾಮಾನ್ಯವಾಗಿ ದ್ವಿತೀಯ ಪಿಯುಸಿ ಪರೀಕ್ಷೆಯ ಸಿದ್ಧತೆಯ ಭರದಲ್ಲಿ ಮತ್ತು ತೀವ್ರ ಮಾನಸಿಕ ಒತ್ತಡದಲ್ಲಿರುವಂತಹ ಕಾರಣ ಬಹುತೇಕ ವಿದ್ಯಾರ್ಥಿಗಳು ಸಿಇಟಿಗೆ ನಿಗದಿತ ಅವಧಿಯೊಳಗೆ ಅರ್ಜಿಯನ್ನು ಸಲ್ಲಿಸಲು ಎಲ್ಲೋ ಒಂದು ಕಡೆ ವಿಫಲ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೈಬರ್ ಸೆಂಟರ್ಗಳ ಮೂಲಕ ಅರ್ಜಿ ಸಲ್ಲಿಸುವಾಗ ಹೆಸರು, ಜಾತಿ ಪ್ರಮಾಣ ಪತ್ರ ಮತ್ತೆ RD ನಂಬರ್ ಆಗಿರ್ಬೋದು, ಇವೆಲ್ಲವನ್ನೂ ಸಹ ಸೇರಿದಂತೆ ಅನೇಕ ತಪ್ಪುಗಳನ್ನ ದಾಖಲಿಸಿ ಎಲ್ಲ ಒಂದು ಕಡೆ ಕೌನ್ಸಿಲಿಂಗ್ ವೇಳೆ ಸಾಕಷ್ಟು ರೀತಿಯಲ್ಲಿ ಪರದಾಡುವಂತ ಆಗ್ತಾ ಇತ್ತು. ಆದರೆ ಇದೀಗ ವಿದ್ಯಾರ್ಥಿಗಳು ಪಿಯುಸಿಗೆ ದಾಖಲಾಗುವಂತಹ ಕಾಲೇಜು ಪ್ರಾಂಶುಪಾಲರ ನೇರ ಉಸ್ತುವಾರಿಯಲ್ಲೇ ಕಂಪ್ಲೀಟ್ ಮಾಹಿತಿ ಹಾಗೂ ದಾಖಲೆಗಳನ್ನ ಸಲ್ಲಿಸುವಂತಹ ಮೂಲಕ ಯಾವುದೇ ರೀತಿಯಲ್ಲೂ ಸಹ ತಪ್ಪುಗಳಾಗೋದಕ್ಕೆ ಸಂಭವವನ್ನು ಸಹ ಕೊಡದೆ ಎಲ್ಲ ರೀತಿಯಲ್ಲೂ ಸಹ ಸೂಕ್ಷ್ಮವಾಗಿ ಗಮನವನ್ನ ಇಟ್ಟುಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಪಿಯುಸಿ ಅರ್ಜಿಯನ್ನ ಸಿಇಟಿಗೆ ಬಳಸಿಕೊಳ್ಳಲು ಸಹ ಇದೀಗ ನಿರ್ಧರಿಸಲಾಗಿರುವಂಥದ್ದು. ಈಗಾಗಲೇ ನಾವು ಪಿಯುಸಿಲು ಸೇಮ್ ಅರ್ಜಿಯನ್ನು ಸಲ್ಲಿಸಿರ್ತೀವಿ, ಅದನ್ನೇ ಇದೀಗ ಸಿಇಟಿಗೂ ಸಹ ಅದೇ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇದರಿಂದ ವಿದ್ಯಾರ್ಥಿಗಳ ಸಮಯ ಎಲ್ಲೋ ಒಂದು ಕಡೆ ವೇಸ್ಟ್ ಆಗೋದು ಸಹ ತಪ್ಪತ್ತೆ. ಅದ್ರ ಮುಖ್ಯವಾಗಿ ಮಾನಸಿಕ ಒತ್ತಡವೂ ಸಹ ನಿರ್ವಹಣೆ ಆಗಲಿದೆ ಎಂಬುದು ಇದೀಗ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಪ್ರಸನ್ನ ಅವರು ಇದೀಗ ತಿಳಿಸಿರುವಂಥದ್ದು. ಇನ್ನು ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ಬರೆಯುವಂತಹ ಒಟ್ಟು ವಿದ್ಯಾರ್ಥಿಗಳ 85% ಹೆಚ್ಚು ಅಂಕಿಅಂಶಗಳ ರಾಜ್ಯ ಪಠ್ಯಕ್ರಮದ ಹಿನ್ನೆಲೆ ಉಳ್ಳವರಾಗಿರ್ತಾರೆ. ಅದೇ ರೀತಿಯಾಗಿ ಹೀಗಾಗಿ ಪದವಿ ಪೂರ್ವ ನಿರ್ದೇಶನಾಲಯದ ಸಹಯೋಗದಲ್ಲಿ ಸಿದ್ಧವಾಗ್ತಾ ಇರುವಂತಹ ಈ ಹೊಸ ಸ್ವರೂಪದ ಸಂಯೋಜಿತ ಅರ್ಜಿ ವ್ಯವಸ್ಥೆಯು ಗ್ರಾಮೀಣ ಹಾಗೂ ನಗರ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ವರದಾನ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ನೂತನ ಪ್ರಯೋಗವೂ ಸಹ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಎಂಬುದನ್ನು ಮಾತ್ರ ಕಾದು ನೋಡಬೇಕಾಗಿದೆ. ಯಾಕೆ ಅಂತ ಅಂದ್ರೆ ಪ್ರತಿ ಬಾರಿಯೂ ಸಹ ಪಿಯುಸಿ ವಿದ್ಯಾರ್ಥಿಗಳು ಪಿಯುಸಿಗೆ ಜಾಯಿನ್ ಆಗಬೇಕಾದ್ರೆ ಅಥವಾ ಒಂದಷ್ಟು ಎಕ್ಸಾಮ್ನ ಬರೀಬೇಕಾದ್ರೆ ಒಂದ್ಸರಿ ಎಕ್ಸಾಮ್ ಕಟ್ತಿದ್ರು. ಆದರೆ ಮುಖ್ಯವಾಗಿ ಅಲ್ಲಿ ಪ್ರಿನ್ಸಿಪಾಲ್ಸ್ ಅಥವಾ ಟೀಚರ್ಗಳ ಜೊತೆಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಈ ಸಿಇಟಿ ಎಕ್ಸಾಮ್ಸ್ ಎಲ್ಲ ಬರೀಬೇಕಾದ್ರೆ ಸೈಬರ್ ಸೆಂಟರ್ಸ್ಗೆ ಹೋಗಬೇಕು, ಅಲ್ಲಿ ಯಾವುದೋ ಡಾಕ್ಯುಮೆಂಟ್ಸ್ನ ಕೊಡಬೇಕು, ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿ ಪೂರ್ತಿ ಅವರು ಆ ವರ್ಷ ಸಿಇಟಿ ಎಕ್ಸಾಮ್ನೇ ಬರೆಯೋಕ್ಕಾಗಲ್ಲ. ಆ ರೀತಿಯೆಲ್ಲ ಒಂದಷ್ಟು ಪ್ರಾಬ್ಲಮ್ಗಳು ಎದುರಾಗ್ತಾ ಇತ್ತು. ಆದರೆ ಇದೀಗ
PUCಲೇ ನಾವು CETನ ಜಾಯಿನ್ ಮಾಡಿ ಅಥವಾ CETಗೂ ಸಹ ಅಲ್ಲೇ ಅರ್ಜಿ ಸಲ್ಲಿಸ್ಬೋದು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದಂತಹ ಒಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದು ಕಡೆ ಸಾಕಷ್ಟು ರೀತಿಯಲ್ಲಿ ಇದು ವರದಾನ ಆಗಿ ಪರಿಣಮಿಸುತ್ತೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಕಡೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಒಂದು ಕಡೆ ಅಲ್ಲೂ ಪೇ ಮಾಡೋದು, ಇಲ್ಲೂ ಪೇ ಮಾಡೋದು, ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ಬೋದು. ಈಗಾಗಲೇ ಹೇಳಿರುವಂತೆ CET ಪರೀಕ್ಷೆಯ ಫೀಸ್ ಏನಿದೆ ಅದನ್ನು ಸಹ ಇಲ್ಲೇ ಪೇ ಮಾಡಿಸ್ಕೊಳ್ಳುವಂತಹ ಚಾನ್ಸಸ್ ಇದೆ. ಒಟ್ಟಾರೆಯಾಗಿ ಅದರ ಒಂದು ಬಾರಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ಇದನ್ನ ಯೂಸ್ ಮಾಡ್ಕೋತಾರೆ, ಇದು ಯಾವಾಗ ಜಾರಿಗೆ ಬರುತ್ತೆ, ಇವೆಲ್ಲವನ್ನು ಸಹ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.